ಮಲ್ಲಿ ಮಚ್ಚಿಡೋ ಮಟ್ಟಕ್ಕೆ ಹೋಗ್ಬಿಡ್ಲಾ? ಹೇಗೆ ಸಾಧ್ಯ ಅದು? ನನಗಂತೂ ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಹೇ, ಇಲ್ಲೇನೋ ಮಾಡ್ತಿದ್ದೀವಿ ಒಬ್ಬನೇ? ನಿದ್ದೆ ಬಂದಿಲ್ವೇನೋ? ಹೆಂಡತಿ ರೂಮಿಂದ ಕಿಕ್ಔಟ್ ಮಾಡಿದ್ಲೇನೋ? ಅಂಥದ್ದೇನಪ್ಪ ಮಾಡ್ಕೊಂಡೆ? ಏನೂ ಆಗಿಲ್ಲ ಮಾಮ್ಸ್, ಸುಮ್ಮನೆ ಯಾವಾಗಲೂ ಏನಾರ ಮಾತಾಡಬೇಡ ನೀನು. ಮತ್ತೆ ಈ ರಾತ್ರಿಗೆ ಪ್ರೇತ ಥರ ತಿರ್ಗಾಡ್ತಿದ್ಯಲ್ಲ, ಹೋಗಿ ಮಲ್ಕೊಳ್ಳೋದು ಬಿಟ್ಟು ಹೋಗಿ ಮಲ್ಕೊಳ್ಳೋ. ಮಲಗ್ತೀನಿ, ಫಸ್ಟು ಮಲ್ಲಿ ಮಲಗಲಿ. ಏನ ಅವಳು ಮಲಗದ ಮೇಲೆ ಮಲಗ್ತೀಯ? ಯಾಕ? ಹೆಂಡತಿಂದ್ರೆ ಅಲರ್ಜಿಯಾ ಅಥವಾ ಫೋಬಿಯಾನ? ಅವಳ ಬಗ್ಗೆ ಹೆದರಿಕೆನೇನೋ, ಭಯ ಪಡುವಂಥದ್ದು ಏನಿದೆ? ಅದು ಪಾಪದ ಕಣೋ, ಹುಲ್ ತಿಂದ್ಕೊಂಡು ಬದುಕೋ ದನದ ಥರ. ಅದಕ್ಕೆ ಯಾಕಪ್ಪ ಹೆದರ್ತೀಯ ನೀನು? ಹೋಗಿ ಮಲ್ಕೊ, ಹೋಗಿ ಹೋಗಿ. ಪಾಪದ ಮಲ್ಲಿ? ಅವಳ ಹೆಸರು ಪಾಪದ ಮಲ್ಲಿ ಅಲ್ಲ, ಕೊಲ್ಲಿ. ಕೊಲ್ಲಿ ಅಂತ ಇಡಬೇಕು. ಕೊಲ್ಲಿನ? ಏಯ್, ಯಾರನ್ನು ಕೊಲ್ಲಕ್ಕೆ ಹೋಗಿದ್ಲ ಅವಳು? ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊ. ಈಗ ಕರೆಕ್ಟಾಗಿ ಹೇಳು, ಅವಳು ಮಲ್ಲಿನ ಕೊಲ್ಲಿನ? ಅವಳು ಕೊಲ್ಲಿನೇ ಕಣಪ್ಪ, ಖಾಲಿ ಕೊಲ್ಲಿ ಅಲ್ಲ, ಮಚ್ಚು ತಗೊಂಡು ಕೊಲ್ಲಿ. ಅವಳನ್ನು ನೆನೆಸ್ಕೊಂಡ್ರೆ ನನ್ನ ನರನಾಡಿಯೆಲ್ಲ ತಂಡ ಹೊಡೆಯುತ್ತಲ್ಲೋ. ಅಂಥ ಕೇಡಿಗೆ ಆವಾಜ್ ಹಾಕಿದಾಳಂದ್ರೆ ಎಂಥ ಖತರ್ನಾಕ್ ಇರಬೇಕು ಅವಳು. ನಾನು ಅವಳನ್ನು ಅಮಾಯಕ ಅಂದ್ಕೊಂಡ್ಬಿಟ್ಟಿದೆ ಕಣೋ. ಹಳೆಮಯ್ಯ, ಅವಳು ಅಮಾಯಕೆಲ್ಲ, ಅವಳು ಭಯೋತ್ಪಾದಕಿ, ಟೆರರಿಸ್ಟ್ ಅವಳು. ಸ್ವಲ್ಪ ಯಾವ ಮಾರಿದ್ರು ನಮ್ಮ ತಲೆನೇ ತೆಗೆದುಬಿಡ್ತಾಳೆ ಕಣೋ, ತಲೆನೇ ತೆಗೆದುಬಿಡ್ತಾಳೆ ಅವಳು. ಗೊತ್ತಾಯ್ತಾ ಈಗ ಅವಳು ಏನು ಅಂತ? ಗೊತ್ತಾಗೋದ? ನೋಡು, ನೀನು ಹೇಳಿದ್ಮೇಲೆ ನನ್ನ ಕೈ ಕಾಲೆಲ್ಲ ಹೆಂಗೆ ಶೇಕ್ ಆಗ್ತಿದೆ ನೋಡು. ಹುಷಾರು ಕಣಪ್ಪ, ಇಷ್ಟು ದಿನ ನನ್ನ ಅಣ್ಣ ಅತ್ತಿಗೆ ಹೆದರ್ಕೊಂಡು ಕೂತ್ಕೋಬೇಕಾಗಿತ್ತು. ಇನ್ನು ಆ ಲೀಸ್ಟಿಗೆ ನಿನ್ನ ಹೆಂಡತಿ ಮಲ್ಲಿನೂ ಸೇರ್ಕೊಂಡ್ಬಿಟ್ಲಲ್ಲೋ. ಮಚ್ಚಿಡು ಹೆಂಡತಿ ಜೊತೆ ಹೆಂಗಪ್ಪ ಸಂಸಾರ ಮಾಡ್ತೀಯ ಅಳಿಮಯ್ಯ? ಹೆಣ್ಣು ಹುಲಿ ಜೊತೆ ಸಂಸಾರ ಮಾಡ್ದಂಗಾಗತ್ತೆ. ಅವಳಿಗೆ ಯಾವಾಗ ಪಂಚ ಬೀಸ್ತಾಳೋದು ಗೊತ್ತಾಗಲ್ಲಪ್ಪ. ಅಳಿಮಯ್ಯ, ದೇವ್ರ ಮೇಲೆ ಭಾರ ಹಾಕಿ ಯಾವುದಕ್ಕೂ ನೀನು ಎಚ್ಚರಿಕೆಯಲ್ಲಿ ನೀನಿರಪ್ಪ. ಬಾಯಿಲಿ ಎಲ್ಲೋಗ್ತಿದ್ಯಾ? ನೀನು ಮಲ್ಲಿ ಕತೆ ಹೇಳಿದೆಯಲ್ಲೋ, ಅದನ್ನು ಕೇಳಿ ಶಾಕ್ ಆಗ್ಬಿಟ್ಟಿದೆ. ಆ ಶಾಕಿಂದ ಹೊರಗೆ ಬರೋಕ್ಕೆ ಮಿನಿಮಮ್ 2 ಪೆಗ್ಗಾದರೂ ಹಾಕ್ಬೇಕು ಕಣಪ್ಪ. ಅಳಿಮಯ್ಯ, ಇನ್ನೊಂದು ಮಾತು ಹೇಳ್ತೀನಿ. ರಾವು ಕಾಲ ಗುಳಿಗೆ ಕಾಲದಲ್ಲಿ ಅವಳ ಹತ್ರ ಏನು ಮಾತಾಡೋಕೆ ಹೋಗ್ಬೇಡಪ್ಪ. ಒಂದು ನಿಮಿಷ, ಏನಾಗ್ಬಿಡುತ್ತೆ ಮಾತಾಡಿದ್ರೆ? ಯಮಗಂಡ ಕಾಲದಲ್ಲಿ ಟಿಕೆಟ್ ತಗೊಂಡ್ಬಿಡ್ತೀಯ ಅಷ್ಟೇ. ಆಲ್ರೆಡಿ ಎದುರ ಸಾಲ್ದ, ನೀನು ಇನ್ನೂ ಎದುರಿಸ್ಬೇಕಾ? ಗೆಳೆಯ, ಸೂಪರ್ ಕಣ. ಬರೀ ಸೂಪರ್ ಅಲ್ಲ, ಫ್ಯಾಂಟಾಸ್ಟಿಕ್. ಕೊನೆವ ದೇವರು ನನ್ನ ಆಸೆನ ಈಡೇರಿಸ್ಬಿಟ್ಟ ಕಣ. ಏನಾಯ್ತು? ರಾಜೇಂದ್ರ ಭೂಪತಿ ಬದುಕಿರೋವಾಗಲೇ ಅವನ ತಿಥಿಯಾಗೋಯ್ತು. ಅವನಿಗೆ ಬೆಲೆನೇ ಇಲ್ವಲ್ಲೋ ಪಾಪ. ಈ ಬ್ಯಾನ್ ಆಗಿರೋ ನೋಟ್ ಆದಂಗೆ ಆಗ್ಬಿಟ್ಟಿದೆ ಅವನ ಪರಿಸ್ಥಿತಿ. ಈ ಸೋ ಕಾಲ್ಡ್ ಡಾನ್ ಮಲ್ಲಿ ಹೋಗಿ ಆವಾಜ್ ಆಗ್ಬರೋ ರೇಂಜಿಗೆ ಡ್ರಾಪ್ ಆಗ್ಬಿಟ್ಟಿದ್ದಾರೆ. ಮುಂದಕ್ಕೆ ಅವ್ನು ನೋಡಿ ಯಾವನು ಹೆದರ್ಕೊಳ್ಳಲ್ಲ. ಕನ್ನಡಿಲಿ ಅವನ ಮುಖ ಅವನೇ ನೋಡ್ಕೊಂಡು ಹೆದರ್ಕೋಬೇಕಷ್ಟೆ. ಮಲ್ಲಿ ಆವಾಜ್ ಆಗ್ತಿದ್ದಂಗೆ ಇದು ಯಾವ್ದೋ ಚೋಟದ ಹುಡುಗಿ ಆವಾಜ್ ಹಾಕ್ಬಿಡ್ಲಲ್ಲ ಅಂದ್ಬಿಟ್ಟು ಕೊತ ಅಂತ ಕುದ್ದು ಹೋಗಿರ್ತಾನೆ. ಯಾಕೋ ಸ್ಯಾಡಿಸ್ ಥರ ಆಡ್ತಾ ಇದೆಯಾ? ಅವರಿಬ್ರು ಅಪ್ಪ ಮಗಳು ಅಂತ ನಾನು ಹೇಳಿದೆ ತಾನೆ. ನಾಳೆ ಮಲ್ಲಿಗೆ ಭೂಪತಿ ನನ್ನ ಅಪ್ಪ ಅಂತ ಗೊತ್ತಾದ್ರೆ ಅವ್ರನ್ನ ಅಪ್ಪ ಅಂತ ಹೇಗೆ ಒಪ್ಕೋತಾಳೆ? ನಮ್ಮ ಅಪ್ಪನ ಕೊಳಗೆ ಕತ್ತಿ ಇಟ್ಟಿದೆ ಅಂತ ಬೇಜಾರು ಮಾಡ್ಕೊಳಲ್ವಾ? ಇವೆಲ್ಲ ತಪ್ಪು ಕಣ. ಗೆಳೆಯ, ಆ ಥರದ್ದೆಲ್ಲ ಏನು ಆಗಲ್ಲ ಬಿಡ. ಅದೇ ಬೇರೆ ಅಕೌಂಟು, ಇದೇ ಬೇರೆ ಅಕೌಂಟ್. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ ಕಣ. ಒಂದು ಫೈನ್ ಡೇ ಇವರಿಬ್ರು ಅಪ್ಪ ಮಗಳು ಅಂತ ಗೊತ್ತಾದ ದಿವಸ ಆ ಸಂಬಂಧದ ಕಡೆ ಗಮನ ಇರುತ್ತೆ ಹೊರತು ಇದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ, ಸೈಡ್ಗೆ ಹೋಗ್ಬಿಡುತ್ತೆ. ಸೊ ಡೋಂಟ್ ವರಿ, ಆಗಿದೆಲ್ಲ ಮಾಫಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೋ ಅದು ನನಗೆ ಬೇಡ ಆನಂದ. ಇವಾಗ ಏನಾಗಿದೆಯಲ್ಲ ಅದ್ರ ಪರಿಣಾಮದ ಬಗ್ಗೆ ಯೋಚನೆ ಮಾಡು. ಆ ಮಲ್ಲಿ ಹೋಗಿ ಅಲ್ಲಿ ಕೂಗಾಡ್ ಬಂದಿದ್ದಾಳಲ್ಲ, ನಾಳೆ ಏನಾದರೂ ಅವಳಿಗೆ ಅಪಾಯ ಆಗೋ ಥರ ಮಾಡಿದ್ರೆ ಅವಾಗೇನು ಮಾಡೋದು? ನಮಗಿಂತ ಜಾಸ್ತಿ ಮಗಳು ಹೀಗಾಯ್ತಲ್ಲ ಅಂತ ಅವರೇ ನೊಂದ್ಕೊಳ್ಳೋದು. ಸ್ವಲ್ಪ ಆ್ಯಂಗಲಿಂದನೂ ಥಿಂಕ್ ಮಾಡು, ಸುಮ್ಮನೆ ಸೆಲೆಬ್ರೇಟ್ ಮಾಡೋದಲ್ಲ. ಸ್ವಲ್ಪ ಸೈಡ್ ಎಫೆಕ್ಟ್ ಬಗ್ಗೆ ಯೋಚನೆ ಮಾಡೋ. ಏನಾಗಲ್ಲ ಬಿಡ. ನೋಡ, ಮಾಡಿದುಣ್ಣ ಮಾರಾಯ ಅಂತ ಅವ್ನು ಮಾಡಿದ್ದನ್ನು ನಾನು ಅನುಭವಿಸ್ತಾನೆ. ನೀನು ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತೀಯಾ? ಇಷ್ಟಕ್ಕೂ ಅವನಿಗೆ ದ್ವೇಷ ಇರೋದು ನಿನ್ನ ಮೇಲೆ. ಫೈಟ್ ಮಾಡಿದ್ರೆ ನಿನ್ನ ಮೇಲೆ ಮಾಡ್ತಾನೆ, ಮಲ್ಲಿ ಮೇಲೆ ಯಾಕೋ ಮಾಡ್ತಾನೆ. ಬಟ್ ಆ ಚಾನ್ಸಸ್ಸು ಇದೆ ತಾನೇ. ನೋಡೋ, ಇದು ಮತ್ತೆ ರಿಪೀಟ್ ಆಗಬಾರ್ದು. ಅದಕ್ಕೆ ಏನಾದರೂ ಮಾಡಲೇಬೇಕು.
ಹೋ ಇದು ಒಳ್ಳೆ ಕತೆ ಆಯ್ತಲ್ಲ ಅಲ್ವಾ? ಇದು ಮತ್ತೆ ರಿಪೀಟ್ ಆಗಬಾರ್ದು ಅಂತೀಯ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬಾರ್ದು ಅಂತಾನು ಅಂತೀಯ. ಹೆಂಗೋ ಇದು ಮತ್ತೆ ಈ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದೆಯಾ? ಹೌದು ಸರಿನಪ್ಪ, ಈಗ ಒಂದು ಕೆಲಸ ಮಾಡು, ಅವನಿಗೆ ಮನೆಯವ್ರಿಗೆಲ್ಲ ಹೇಳ್ಬಿಡು ಮಲ್ಲಿ ಅವನ ಮಗಳು ಅಂತ. ಏಯ್, ಅದಷ್ಟು ಸುಲಭ ಅಲ್ಲ ಕಣ. ಎಲ್ಲರೂ ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಲ್ಲ. ನಾನೇನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ? ನಾಳೆ ಎಲ್ಲರಿಗೂ ಈ ವಿಷಯ ಗೊತ್ತಾದರೆ ನೀಚಿನ ಮಗಳು ಅಂತ 4 ಜನ 4 ಥರ ಮಾತಾಡ್ಕೋತಾರೆ. ಮನೆ ತನಕ ಈ ವಿಷಯ ಬಂದರೆ, ಶಕುಂತಲಮ್ಮನ ಕಿವಿಗೆ ಈ ವಿಷಯ ಬಿದ್ದರೆ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ. ಅವಳನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಕಣೋ. ಎಲ್ಲರಿಗೂ ನಾವು ಕ್ಲಾರಿಫಿಕೇಶನ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಅರ್ಥ ಮಾಡ್ಕೋ. ಇದು ಒಳ್ಳೆ ರೀತಿಯಲ್ಲಿ ಅಂತ್ಯ ಕಾಣಬೇಕಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಈ ವಿಷಯ ನೀನು ಯಾರ ಹತ್ರನೂ ಮಾತಾಡಬೇಡ. ಆಯಿತು ಬಿಡಪ್ಪ, ಈ ವಿಷಯನ ನಾನು ಯಾರಿಗೂ ಹೇಳಲ್ಲ. ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೋಬೇಡ, ಓಕೆ? ಹಲೋ ಸಿರ್ಕ್ಮುದಿ ಮೇಡಮ್. ಏನಂದ್ರಿ? ಅದು ನಿಮ್ ನೋಡ್ತಿದ್ದಂಗೆ ಬಾಯ್ಗೆ ಬಂದ್ಬಿಡ್ತು. ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ. ಹೋಗ್ಲಿ ಬಿಡಿ ಮೇಡಮ್. ನೀವೇನಿಲ್ಲಿ? ಯಾರಾದ್ರೂ ಕಾರ್ ಬುಕ್ ಮಾಡಿದ್ರಾ? ಮೇಡಮ್, ನಿಮ್ಮ ಪಟ್ನಕ್ಕೆ ಇನ್ನೂ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತೆ. ನಾನೀಗ ಕ್ಯಾಬ್ ಡ್ರೈವರ್ ಅಲ್ಲ ಮೇಡಮ್, ನಿಮ್ಮ ಕಂಪ್ನಿಲೇ ಎಂಪ್ಲಾಯಿ. ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಮೇಡಮ್. ಅದನ್ನ ಕೇಳಿ ತಗೊಳ್ಳೋದಲ್ಲ. ಏನು ಮೇಡಮ್ ಹಿಂಗೆ ಹೇಳ್ಬಿಟ್ರಿ? ಅದು ಹಾಗಿರ್ಲಿ, ನೀವು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಅಂದಮೇಲೆ ಆಫೀಸಲ್ಲಿ ತಾನೇ ಇರಬೇಕು. ಇಲ್ಲೇನು ಮಾಡ್ತಿದ್ದೀರಾ? ಅದು ಮೇಡಮ್, ನಾನೀಗ ಆಫೀಸ್ ಕೆಲಸದ ಮೇಲೆ ಬಂದಿದ್ದೀನಿ ಮೇಡಮ್. ಈ ಫೈಲ್ಗೆ ಗೌತಮ್ ಸರ್ ಹತ್ರ ಒಂದು ಸಿಗ್ನೇಚರ್ ಹಾಕ್ಸ್ಕೋಬೇಕಾಗಿತ್ತು. ಅದು ಅಲ್ಲದೆ ಭೂಮಿಕಾ ಮೇಡಮ್ ಅವರು ಆರ್ಡರ್ ಪಾಸ್ ಮಾಡಿಬಿಟ್ಟಿದ್ದಾರೆ. ನಾನು ಆಫೀಸು ಮನೆ 2 ಕಡೆ ಕೆಲಸ ಮಾಡಬೇಕಂತ. ಆಫೀಸಲ್ಲಿ ಇದ್ರೆ ಆಫೀಸ್ ಕೆಲಸ, ಮನೆಗೆ ಬಂದರೆ ಮನೇಲಿ ಕೆಲಸ. ಹಿಂಗಾಗ್ಬಿಟ್ಟು ನಮ್ಮ ಲೈಫು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದೆ ಮೇಡಮ್. ಎಲ್ಲ ನಿಮ್ಮದಕ್ಕೆ ಭೂಮಿಕಾ ಮೇಡಮ್ ಅವ್ರ ಆಶೀರ್ವಾದ. ಸರಿ, ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಿ, ಜಾಸ್ತಿ ಮಾತಾಡಬೇಡಿ. ಅಲೋ ಮೇಡಮ್, ಓಲ್ಡ್ ಆನ್. ನಿಮಗೆ ನಮ್ಮನ್ನೆಲ್ಲೋ ಇದಕ್ಕಿಂತ ಮುಂಚೆ ನೋಡಿದ್ದೀನಿ ಅಂತ ಡೀಪಾಗಿ ಥಿಂಕ್ ಮಾಡಿಲ್ವಾ ಮೇಡಮ್? ಆ ಥರ ನಿಮಗೆ ನನ್ನ ಬಗ್ಗೆ ಯಾವುದು ಡೌಟ್ ಗಿಟ್ ಬಂದಿಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಬರ್ತಿದೆ ಮೇಡಮ್. ಬೈ ಚಾನ್ಸ್ ಇದಕ್ಕಿಂತ ಮುಂಚೆ ನಾವೆಲ್ಲಾದರೂ ಮೀಟ್ ಗಿಟ್ ಆಗಿದ್ವಾ ಮೇಡಮ್? ಇಲ್ಲ, ನನಗೆ ಗೊತ್ತಿಲ್ಲ. ಓಕೆ, ಬೈ ದ ವೇ ನಿಮ್ಮ ಹೆಸರೇನು ಮೇಡಮ್? ಹೆಸರು ಕಾಳು ಅಂತ. ನಿಮಗೆ ಯಾಕ್ರಿ? ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಏನು ಮೇಡಮ್, ಹೆಸರು ಕೇಳಿದ್ರೆ ಇಷ್ಟೊಂದು ಗುರು ಅಂತಿರಲ್ಲ. ಆಫ್ಟರ್ ಆಲ್ ಒಂದು ಹೆಸರು ತಾನೇ ಮೇಡಮ್ ಕೇಳಿದ್ದು. ನಿಮ್ಮ ಹೆಸರೇನಂತ ಹೇಳ್ಬಿಡಿ ಮೇಡಮ್, ನನ್ನ ಡೌಟು ಕ್ಲಿಯರ್ ಆಗಿಬಿಡುತ್ತೆ. ಹೇಳಿದ್ನಲ್ಲ ಹೆಸರು ಕಾಳು ಅಂತ. ಅದು ಬೇಡ ಅಂದರೆ ಉದ್ದಿನ ಬೇಳೆ ಅಂತ ಇಟ್ಕೊಳ್ಳಿ. ಈ ಹೆಸರು ಕಾಳು ಅಲಿಯಾಸ್ ಉದ್ದಿನ ಬೇಳೆನ ಎಲ್ಲೋ ನೋಡಿದ್ದೀನಲ್ಲ, ಆದರೆ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಆ ಮೆಮೊರಿನೇ ಡಿಲೀಟ್ ಆಗಿಬಿಟ್ಟಿದೆಯಲ್ಲ. ಇರಲಿ, ಅದನ್ನ ಆದಷ್ಟು ಬೇಗ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಅಂತ ಕಂಡುಹಿಡಿಯಲೇಬೇಕು. ಅದಾಗಿರ್ಲಿ, ಭೂಪತಿ ಅಂಕಲ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಮಾಡಿಸ್ತಾರಂತೆ? ಗೊತ್ತಿಲ್ಲ ಬೇಬಿ, ನೋಡ ಕೇಳ್ಬಿಟ್ಟು ಹೇಳ್ತೀನಿ ನಿಂಗೆ. ಏನ್ ಜೈ ನೀವು ಇಷ್ಟೊಂದು ಕೇರ್ಲೆಸ್ ಆಗಿ ಹೇಳ್ತಾ ಇದ್ದೀರಾ? ಕೇರ್ಲೆಸ್ಸಾ? ಇಲ್ಲಪ್ಪ, ಐ ಆಮ್ ಸೀರಿಯಸ್. ಏನು ಬೇಬಿ ನಿನ್ನ ಮದುವೆ ಆಗಿ ಮನೆ ತುಂಬ ಒಂದು ಚಿಕ್ಕ ಬೇಬಿ ಕೇರ್ ಓಪನ್ ಮಾಡೋಣ ಅಂತಿದ್ದೀನಿ. ನಾನು ಕೇರ್ಲೆಸ್ ಆಗಿ ಮಾತಾಡ್ತೀನ? ಹಂಗೆಲ್ಲ ಮಾತಾಡಿ ಡೋಂಟ್ ಹರ್ಟ್ ಮೈ ಲವ್ ಯು ನೋ. ಸಾರಿ, ಸುಮ್ಮನೆ ಮಾತಿಗೆ ಹೇಳಿದೆ. ಒಟ್ಟಿನಲ್ಲಿ ಈ ಸಲಿನಾದರೂ ನಾನು ಇಷ್ಟಪಟ್ಟಂಗೆ ರೆಡಿಯಾಗಿ ಮದುವೆ ಆಗಬೇಕು ಅಷ್ಟೇ. ಎಲ್ಲ ಆಗುತ್ತೆ. ಆದಷ್ಟು ಬೇಗ ನಿನ್ನ ಮದುವೆ ಆಗಿ ಈ ದೊಡ್ಡ ಬೇಬಿಗಾಗಿ ಇನ್ನೊಂದು ಚಿಕ್ಕ ಬೇಬಿ ಕೊಡೋದಿ ನಾನು ಬೇಗ ಬರುತ್ತೆ. ಹೋಗಿ ಜೈ, ನೀವು ಏನೇನು ಹೇಳ್ತೀರೋ ನಂಗೆ ನಾಚಿಕೆ ಆಗುತ್ತೆ. ಜೈ, ಮಾಮ್ ಬಂದ್ರೆ ನಾನು ಆಮೇಲೆ ಮಾಡ್ತೀನಿ. ಓಕೆ ಕಮ್ ಮಾಮ್. ಏನು ತುಂಬ ಖುಷಿಯಾಗಿದೆಯಾ? ಹಾಗೇನಿಲ್ವಲ್ಲ, ಸುಮ್ಮನೆ ಹಾಗೆ ಮಾಮೂಲಿ. ನೋಡಿ ಜೈ, ನೀನು ಏನೇನೋ ಪ್ಲ್ಯಾನ್ ಮಾಡಿ ಎಡವಟ್ಟು ಮಾಡ್ಕೊಳಕ್ಕೆ ಹೋಗಬೇಡ. ಮಾಮ್ಗೆ ನಮ್ಮ ಮದುವೆ ವಿಷಯ ಏನಾದರೂ ಗೊತ್ತಾಯ್ತಾ ಹೇಗೆ? ಏನು ಹೇಳ್ತಾ ಇದೀಯ ಮಾಮ್ ನೀನು? ಆ ಭೂಮಿಕಾಗೆ ಲಾಕೆಟಲ್ಲಿ ಯಾರೋ ಮೈಕ್ ಇಟ್ಟು ಅವಳನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅವಳಿಗೆ ಡೌಟ್ ಬಂದಿದೆ. ಇದಾ ವಿಷಯ? ಆದರೆ ಆ ಕೆಲಸ ನಾವು ಮಾಡಿದ್ದು ಅಂತ ಅವಳಿಗೆ ಗೊತ್ತಿಲ್ಲ. ಆದರೂ ಅವಳಿಗೆ ನಮ್ಮ ಮೇಲೆ ಡೌಟ್ ಬಂದರೂ ಬರ್ಬೋದು ಅಂತ ನನಗನ್ಸುತ್ತೆ. ಅವಳು ತುಂಬ ಕ್ಯಾಶುಲಾಗಿ ಇರೋದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಜೈ. ಇವಳು ಒಳಗೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ. ಯಾವುದಕ್ಕೂ ನಾವು ಸ್ವಲ್ಪ ಹುಷಾರಾಗಿರಬೇಕು. ಇದ್ರಾಯ್ತು ಮಾಮ, ಅಷ್ಟೇ. ನಾನೇನೋ ಬೇರೆ ಅಂದ್ಕೊಂಡೆ. ಏನು ಜೈ, ಇದನ್ನು ಇಷ್ಟು ಕ್ಯಾಶುಲಾಗಿ ತಗೋತಾ ಇದೆಯಾ? ನಾಳೆ ಗೌತಮ್ಗೆ ಏನಾದರೂ ನಿನ್ನ ಮೇಲೆ ಡೌಟ್ ಬಂದರೆ
ನಿನ್ನ ಮೇಲಿರೋ ವಿಶ್ವಾಸ ಒಂದೇ ಏಟಿಗೆ ಕೊಚ್ಕೊಂಡು ಹೋಗುತ್ತೆ. ಹಾಗೇನಾದರೂ ಆದರೆ ನಿನಗೊಂದು ಒಳ್ಳೆ ಪೊಸಿಷನ್ ಕೊಡಬೇಕು ಅಂತ ಅವನು ಅಂದ್ಕೊಂಡಿದ್ದಾನಲ್ಲ, ಅದೆಲ್ಲ ಬರೀ ನಿನ್ನ ಕನಸಾಗತ್ತೆ. ನಿನ್ನೆ ಅವನು ಚಪ್ಪಲಿ ಬಿಡೋ ಜಾಗದಲ್ಲಿ ಇಟ್ಟಿರ್ತಾನೆ. ಅದು ನಿನಗೆ ಗೊತ್ತಿರಲಿ. ಕಮಾನ್ ಮಾಮ್, ನಾನು ಹುಷಾರಾಗಿ ಇದ್ದೀನಿ. ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾವ ಎಡವಟ್ಟು ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ. ಮಾಮ್, ಏನು ಮಾಮ್, ನೀನು ಮಾಡ್ತಾ ಇರೋದಲ್ಲ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಯಾವಳ ಮದುವೆ ಆಗಕ್ಕೆ ಹೋದಿಯಲ್ಲ ನೀನು? ನಾಚಿಕೆ ಆಗಲ್ಲ ನಿನಗೆ? ಮಾಮ್, ಈ ವಿಷಯ ನಿನಗೆ? ಹಾ, ಎಲ್ಲ ಗೊತ್ತು ನನಗೆ. ಅದಕ್ಕೆ ಹೇಳಿದ್ದು ಏನು ಎಡವಟ್ ಮಾಡ್ಕೋಬೇಡ ಅಂತ. ನಿಮ್ಮಪ್ಪ ಮಾಡಿರೋ ತಪ್ಪನ್ನ ನೀನು ಮಾಡಬೇಡ. ಹೆಂಡತಿ ಅನ್ನೋಳೊಬ್ಳು ಇದ್ದಾಗ ಇನ್ನೊಬ್ಳಿಗೆ ಹತ್ರ ಆಗೋದು ತಪ್ಪು. ನೀನು ಹೆಂಡತಿ ಬೇಕಾದರೆ ನೀನೇನ ಕ್ಷಮಿಸ್ಬೋದು, ಆದರೆ ಅವಳ ಶಾಪ, ಅದರಿಂದ ಬರೋ ಕೆಟ್ಟ ಹೆಸರು ನಿನ್ನ ಲೈಫೇ ಹಾಳು ಮಾಡಿಬಿಡುತ್ತೆ. ಅಂದರೆ ಏನೀಗ? ಏನು ಮಾಡಬೇಕು? ನಾನು ಸಾಯೋವರೆಗೂ ಕಡೆವರೆಗೂ ಆ ಮಲ್ಲಿ ಜೊತೆಗೆ ಇರಬೇಕಾ? ಅದು ನಿನಗೆ ಓಕೆನಾ? ನಾಟ್ ಓಕೆ. ನನಗೂ ಅವಳು ಇಷ್ಟ ಇಲ್ಲ. ಆದರೆ ಎಲ್ಲದಕ್ಕೂ ಒಂದು ಕ್ರಮ, ರೀತಿ ನೀತಿ ಅನ್ನೋದು ಇರುತ್ತೆ. ಅವಳನ್ನ ಬೇಡ ಅಂತ ಅಂದಿದ ತಕ್ಷಣ ನೀನು ಆ ರೀತಿ ಬಿಡೋಕ್ಕಾಗಲ್ಲ. ಯಾಕೆಂದರೆ ಅವಳನ್ನ ನಿನ್ನ ಜೊತೆ ಮದುವೆ ಮಾಡಿಸಿದ್ದು ನಿಮ್ಮಣ್ಣ ಗೌತಮ್. ನೀನು ಅವಳನ್ನ ಕೈ ಬಿಟ್ಟರೆ ನಿಮ್ಮ ಅಣ್ಣನ ವಿರುದ್ಧ ಹೋದ ಹಾಗೆ. ಹಾಗೇನಾದರೂ ಆದರೆ ನೀನು ಬೆಳಿಬೇಕು, ನೆಕ್ಸ್ಟ್ ಪೊಸಿಷನ್ಗೆ ಹೋಗಬೇಕು ಅಂತೆಲ್ಲ ಅಂದ್ಕೊಂಡಿಯಲ್ಲ, ಅದೆಲ್ಲ ಹಾಳಾಗತ್ತೆ. ಮತ್ತೆ ನಾನೀಗ ಏನು ಮಾಡಲಿ ಮಾಮ್? ಮಾಮ್, ನಂಗೆ ಆ ಮಲ್ಲಿ ಜೊತೆ ಇರೋಕ್ಕೆ ಆಗ್ತಿಲ್ಲ. ನನಗೆ ಅರ್ಥ ಆಗತ್ತೆ. ಆದರೆ ಇದೆಲ್ಲ ಮಾಡ್ಕೊಂಡಿದ್ದು ಯಾರು? ನೀನೇ ತಾನೆ. ನೀನು ಮಾಡಿರೋ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಡ್ತಾ ಇದೆಯಾ? ನೋಡು, ನಿನ್ನ ಟೈಮ್ ಬರೋ ತನಕ ಗೌತಮ್ ಮುಂದೆ ನೀನು ಒಳ್ಳೆಯವನಾಗೇ ಇರಬೇಕು. ನಿನ್ನ ಕೈ ಬಾಯಿ ಎರಡೂ ಶುದ್ಧವಾಗಿ ಇಟ್ಕೋಬೇಕು. ಅಷ್ಟೇ ನಾನು ಹೇಳೋದು. ಉಳಿದಿದ್ದೆಲ್ಲ ನಿನಗೆ ಬಿಟ್ಟಿದ್ದು. ಸಾರಿ ಮಾಮ್. ಬಟ್ ಮಾಮ್, ನಿಂಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳದೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋ ದಡ್ಡಿ ಅಲ್ಲ ನಾನು. ನಾನೇನು ಕೇಳಿಲ್ಲ ಅಂದ ಮಾತ್ರಕ್ಕೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ. ನನಗೆಲ್ಲ ಗೊತ್ತಾಗತ್ತೆ. ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ಅರ್ಥ ಮಾಡ್ಕೊ. ನಿನ್ನ ಟೈಮ್ ಬರೋ ತನಕ ಸುಮ್ಮನೆ ಇದ್ಬಿಡು. ಆತರ ಪಡಬೇಡ. ಸುಮ್ಮನೆ ಎಡವಟ್ಟು ಮಾಡ್ಕೋಬೇಡ. ಎಷ್ಟು ನೀಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಮಾಮ್ಗೆ ವಿಷಯ ಹೇಗೆ ಗೊತ್ತಾಯ್ತು? ಹಾಲಿಗೆ 4 ರೂಪಾಯಿ ಜಾಸ್ತಿ. ನಮ್ಮನ್ನು ಬಿಟ್ಟು ಮತ್ತೆಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಾಯಿದೆ. ನಮಗೆ ಬೆಲೆನೇ ಇಲ್ಲ. ಡೀಸೆಲ್ಲು, ತರಕಾರಿ, ತೆಂಗಿನಕಾಯಿ, ಪೆಟ್ರೋಲು. 3 ಜನಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳೋರೇ ಜಾಸ್ತಿ ಆಗ್ಬಿಟ್ರಲ್ಲ. ಪ್ರಪಂಚ ಎಲ್ಲ ವ್ಯಾಪಾರ, ಅದ್ರಲ್ಲಿ ರೇಟ್ ಜಾಸ್ತಿ. ಬದುಕೋದು ಹೆಂಗೆ ಅಂತ. ಮಾವ, ಕಾಫಿ. ಅಲ್ಲ ಮಲ್ಲಿ, ಕಾಫಿ ನೀನಾಗ ತರಕ್ಕೆ ಹೋದೆ? ಕೆಲಸದವ್ರಿದ್ರಲ್ಲ. ಕೆಲಸದವರೆಲ್ಲ ಬೇರೆ ಕೆಲಸ ಮಾಡ್ತಾ ಇದ್ರು, ಅದಕ್ಕೆ ನಾನೇ ತಗೊಂಬಂದೆ. ತಕೊಳ್ಳಿ. ಮಾವ, ಕಾಫಿ ಹೆಂಗೈತೆ? ಚೆನ್ನಾಗಿದೆ. ಸರಿ, ನಾವೊಳಗೆ. ಸತ್ಯ ಹೋದ್ಲು ಮಹಾಕಾಳಿ. ಇವಳನ್ನು ನೋಡಿದ್ರೆ ಮಚ್ಚೆ ಕಣ್ಣಿಗೆ ಕಾಣ್ತಾ ಇದೆಯಲ್ಲ. ಮಳ್ಳಿ ಥರ ಇದ್ದವಳು ಮಚ್ಚ ಮಲ್ಲೆ ಬಿಡ್ತಾಳೆ. ಪಂಡ್ರಿ ಬಾಯಿ ಥರ ಇದ್ದವಳು ಪೂಲನ್ ದೇವ್ರೆ ಬಿಡ್ತಾಳೆ. ಹೂವು ಹಾವಾಗೋದು ಅಂತಾರಲ್ಲ, ಅಂದರೆ ಇದೆ. ಅದಕ್ಕೆ ಇವಳೇ ಬೆಸ್ಟ್ ಎಕ್ಸಾಂಪಲ್. ಯಾವುದಕ್ಕೂ ಸ್ವಲ್ಪ
ಸೇಫಾಗಿರಬೇಕು, ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅವಳು ಮಚ್ಚಿ ಬೀಸಿದ್ರೆ ಬಾಡಿ ಟಚ್ ಆಗಬಾರ್ದಲ್ಲ, ಅದಕ್ಕೆ. ಏನು ಹೇಳ್ತಾ ಇದ್ದೀರಾ ಜೈ? ನೀವು ಹೇಳ್ತಾ ಇರೋದೆಲ್ಲ ನಿಜನಾ? ಆಮೇಲೆ ಇಷ್ಟೊಂದೆಲ್ಲ ಮಾಡಿದ್ಲ, ಅದು ಭೂಪತಿ ಅಂಕಲ್ಗೆ. ಸೀರಿಯಸ್ಲಿ ಐ ಕಾಂಟ್ ಡೈಜೆಸ್ಟ್ ದಿಸ್. ಅದು ಸತ್ಯ ಬೇಬಿ. ಅವಳು ಈ ಲೆವೆಲ್ಗೆ ರೆಬೆಲ್ ಆಗ್ತಾಳೆ ಅಂತ ನಾನಂತೂ ಖಂಡಿತ ಅನ್ಕೊಂಡಿರಲಿಲ್ಲ. ಅದರಲ್ಲೂ ಅವಳ ಇನ್ನೊಂದು ಮುಖ ಇಷ್ಟು ಭಯಂಕರವಾಗಿರುತ್ತೆ ಅಂತ ನಾನು ಗೆಸ್ಸು ಮಾಡಿರಲಿಲ್ಲ ಬೇಬಿ. ಮತ್ತಿವಾಗ ನಮ್ಮ ಕತೆ ಏನು ಜೈ? ತನ್ನ ಮನೆಯವರಿಗೆ ಯಾರೋ ತೊಂದರೆ ಕೊಟ್ಟರು ಅಂತ ಅವಳು ಈ ಲೆವೆಲಿಗೆ ಕೋಪ ಮಾಡ್ಕೊಂಡಿದ್ದಾಳೆ. ಇನ್ನು ನಾನು ಅವಳ ಗಂಡನ ಕಿತ್ಕೊತಾ ಇದ್ದೀನಿ ಅಂತ ಗೊತ್ತಾದರೆ ನೋಡ್ಕೊಂಡು ಸುಮ್ಮನೆ ಇರ್ತಾಳ? ಖಂಡಿತ ಇಲ್ಲ. ಅದೇ ಮಚ್ಚ ತಗೊಂಡು ನನ್ನ ಕೊಚ್ಚಾಕ್ತಾಳಷ್ಟೇ. ನನಗೆ ನಿಜವಾಗ್ಲೂ ಭಯ ಆಗ್ತಿದೆ ಜೈ. ಹೇಳೋಕ್ಕಾಗಲ್ಲ ಬೇಬಿ. ಮಲ್ಲಿ ರೊಚ್ಕೆತ್ತಿರೋ ರೀತಿ ನೋಡಿದ್ರೆ ಯಾವಾಗ ಏನು ಮಾಡ್ತಾಳೋ ಅಂತ ನನಗೂ ಡೌಟ್ ಇದೆ. ಅಯ್ಯೋ ದೇವ್ರೆ, ಇದೇನಿದು ಹೀಗಾಗೋಯ್ತು? ಅದಕ್ಕೆ ಜೈ ನಾನು ನಿಮ್ಗೆ ಹೇಳಿದ್ದು ನಾವು ಬೇಗ ಮದುವೆ ಆಗೋಣ ಅಂತ. ನಾವು ಮದುವೆ ಆದರೆ ನಮ್ಮನ್ನ ಯಾರು ಏನು ಮಾಡೋದಕ್ಕಾಗಲ್ಲ. ನಿಮ್ಮಮ್ಮ ಹೇಳಿದ್ದು ಕರೆಕ್ಟು, ನಾವು ಕೇರ್ಫುಲ್ ಆಗಿರಬೇಕು. ಅವ್ರು ಹೇಳ್ದಂಗೆ ಯಾರಿಗೂ ಗೊತ್ತಾಗದಿರೋ ಥರ ಮದುವೆ ಆಗ್ಬಿಡೋಣ. ನಿಮ್ಮ ಮನೆಯವ್ರಿಗೆ ವಿಷಯನ ಹೇಳೋದೇ ಬೇಡ. ನೋ ಬೇಬಿ, ನೋ. ಆ ಥರ ಎಲ್ಲ ಮದುವೆ ಆಗೋದಕ್ಕೆ ಆಗೋದಿಲ್ಲ. ಯಾಕೆ? ಸೀಕ್ರೆಟಾಗಿ ಮದುವೆ ಆಗ್ಬೋದಲ್ವಾ? ಅದರಲ್ಲಿ ಏನು ಪ್ರಾಬ್ಲಮ್ಮು? ಬೇಬಿ, ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅಣ್ಣಂಗೆ ಈಗೀಗ ನನ್ನ ಮೇಲೆ ನಂಬಿಕೆ ಬಂದಿದೆ. ಇರೋ ಬರೋ ಗುಡ್ ವಿಲ್ನೆಲ್ಲ ಗುಡ್ಡೆ ಹಾಕಿ ಒಂಚೂರು ನಂಬಿಕೆ ಅನ್ನೋದನ್ನ ಗಳಿಸ್ಕೊಂಡಿದ್ದೀನಿ. ಇಂಥ ಟೈಮಲ್ಲಿ ಬಾಯಿಗೆ ಮಣ್ಣು ಹಾಕೋತಾರೆ ಯಾರಾದರೂ. ಪ್ಲೀಸ್ ಬೇಜಾರಾಗ್ಬೇಡ. ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ ಬೇಬಿ. ಮದುವೆ ಆಗೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಬೇಬಿ. ವಿಷಯ ಒಂದು ಚೂರು ಲೀಕ್ ಆಯಿತು ಅಂದ್ರೂ ಅಣ್ಣ ನನ್ನ ಬರಿಗೈಯಲ್ಲೇ ಒದ್ದು ಹೊರಗಡೆ ಆಗ್ತಾನೆ. ಹಾಗೇನಾದರೂ ಒಂದು ವೇಳೆ ಆ ಥರ ನನ್ನ ಕತೆ, ನಿನ್ನ ಕತೆ, ನಮ್ಮಿಬ್ರು ರಿಲೇಷನ್ಶಿಪ್ ಕತೆ ಎಲ್ಲ ಮುಗೀತು ಅಂತಲೇ ಅರ್ಥ. ಹಾಗಾದರೆ ಇನ್ನೂ ಎಷ್ಟು ದಿನ ಕಾಯಬೇಕು? ಜಾಸ್ತಿ ಏನೂ ಇಲ್ಲ ಬೇಬಿ, ಒಂದು ಸ್ವಲ್ಪ ದಿನ ಅಷ್ಟೇ. ಇಷ್ಟು ದಿನನೇ ಕಾದಿದ್ದೀವಿ, ಇನ್ನೊಂದು ಚೂರು ಕಾಯೋಕ್ಕಾಗಲ್ವಾ? ಹಾಂ, ನಮ್ಮ ಅಣ್ಣನ ಕಣ್ಣಲ್ಲಿ ಈಗೀಗ ನಾನು ಗುಡ್ ಬಾಯ್ ಆಗಿ ಕಾಣಿಸ್ತಾ ಇದ್ದೀನಿ. ಅದೇ ಬೇಸ್ ಮೇಲೆ ನನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದಾನಂತೆ ಅಮ್ಮನ ಹತ್ರ. ಇಂಥ ಟೈಮಲ್ಲಿ ಈ ಥರ ಎಡವಟ್ ಮಾಡ್ಕೊಳ್ಳೋದು ಎಷ್ಟು ಸರಿ, ನೀನೇ ಹೇಳು. ಈ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಟೈಮಲ್ಲಿ ನಾವೇ ನಮ್ಮ ಕೈಯಾರ ಮಣ್ಣು ಹಾಕೋಬಾರ್ದು. ಸ್ವಲ್ಪ ದಿನ ಕಾಯಿ, ಪ್ರಮೋಷನ್ ಸಿಕ್ಬಿಡ್ಲಿ, ಪೊಸಿಷನ್ ನನ್ನ ಕೈಗೆ ಸಿಗಲಿ, ಆಮೇಲೆ ಏನು ಬೇಕಾದರೂ ಮಾಡ್ಬೋದು. ಅದನ್ನು ಬಿಟ್ಟು ಇನ್ ಬಿಟ್ವೀನ್ ಈ ಥರದ್ದು ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ನಮ್ಮಂಥ ಮುಟ್ಟಾಳ್ರು ಇನ್ನೊಬ್ರಿಲ್ಲ. ಹೋಗಿ ಜೈ, ಈ ಥರ ಏನಾದರೂ ಒಂದು ಹೇಳಿ ನನ್ನ ಸುಮ್ಮನೆ ಹಾಕ್ಸ್ಬಿಡ್ತೀರಾ? ನನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಬೇಬಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನೋಡು, ನಾನು ಯಾವತ್ತಿದ್ರು ನಿನ್ನವನೇ, ನೀನು ಯಾವತ್ತಿದ್ರು ನನ್ನವಳೆ. ನಮ್ಮಿಬ್ಬರನ್ನ ಯಾರಾದರೂ ದೂರ ಮಾಡ್ಬಿಡ್ತಾರೆ ಅಂತ ನಿನ್ನ ತಲೆಯಲ್ಲಿ ಏನಾದರೂ ನೆಗೆಟಿವ್ ಥಾಟ್ ಇದ್ದರೆ ಅದನ್ನು ದಯವಿಟ್ಟು ತೆಗೆದಾಕು. ಆದರೆ ಒಂದಂತೂ ಸತ್ಯ ಬೇಬಿ, ನಾನು ಸುಮ್ಮನೆ ಕೂತಿದ್ದೀನಿ ಅಂತ ಮಾತ್ರಕ್ಕೆ ಏನೂ ಮಾಡದೆ ಸುಮ್ಮನೆ ಇದ್ದೀನಿ ಅಂತಲ್ಲ. ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ಒಂದು ರೈಟ್ ಡೇ ಅಂತ ಯಾವಾಗ ಬರುತ್ತೆ ಬೇಬಿ, ಆವಾಗ ನೋಡು ನಾನು ಹೆಂಗೆ ಮೆರಿತೀನಿ ಅಂತ. ಆದರೆ ಅದು ಬರೋವರೆಗೂ ಪೇಷನ್ಸಿಂದ ಕಾಯ್ಬೇಕು. ಆಯಿತು ಬಿಡಿ, ಕಾಯ್ತೀನಿ. ಇನ್ನೇನು ಮಾಡೋದು? ಸಮಾಧಾನ ಮಾಡ್ಕೊಳ್ಳಿ. ಏನ್ರಿ ಸಮಾಧಾನ? ವಿ ಆರ್ ದ ವರ್ಲ್ಡ್ ಚಾಂಪಿಯನ್ಸ್. ಇಂಡಿಯಾ ಕಪ್ ಗೆದ್ದು ಬೀಗ್ತಾ ಇದೆ. ಇದಕ್ಕಿಂತ ಖುಷಿ ಏನ್ರಿ ಬೇಕು? ನನ್ಗೆ ಆಗ್ತಾ ಇರೋ ಖುಷಿಗೆ ನಿಮ್ ಹಾಗೆ ಗರಗರ ಅಂತ ತಿರ್ಗಿಸಿ ಡ್ಯಾನ್ಸ್ ಮಾಡ್ಬೇಡ ಅಂತ ಅನಿಸ್ತಾ ಇದೆ. ಬಟ್ ಈಗ ನೀವಿರೋ ಸಿಚುಯೇಷನ್ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಬಾರ್ದು, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲಂದ್ರೆ ಕಥೆನೇ ಬೇರೆ. ವೆಲ್ಡನ್ ಬಾಯ್ಸ್, ನಿಮ್ ಜೊತೆ ಡ್ಯಾನ್ಸ್ ಮಾಡೋ ಚಾನ್ಸ್ ಮಿಸ್ ಆಗೋಯ್ತು ಅಂತ ನಂಗೆ ಬೇಜಾರಾಗ್ತಿದೆ ಈಗ. ಬಟ್ ಇಟ್ಸ್ ಓಕೆ, ಒಂದು ವರ್ಷ ಅಷ್ಟೇ. ನಮ್ಮ ದೇಶದಲ್ಲಿ ಮಳೆ ಬೆಳೆ ಕೊರತೆ ಇರುತ್ತೋ ಇಲ್ವೋ, ಕ್ರಿಕೆಟ್ಗಂತೂ ಕೊರತೆ ಇರಲ್ಲ. ಆ ಕಪ್ಪು ಈ ಕಪ್ಪು ಅಂತ ವರ್ಷ ಪೂರ್ತಿ ಕ್ರಿಕೆಟ್ ಬರ್ತಾನೆ ಇರುತ್ತೆ. ಮಗು ಹುಟ್ಲಿ, ಹಾಗೆ ನೋಡಿ 3 ಜನ ಸೇರಿ ಡ್ಯಾನ್ಸ್ ಆಡೋಣ, ಏನಂತೀರಾ? ಏನ್ರಿ ನೀವು ಯಾಕೆ ನಗ್ತಿದ್ದೀರಾ? ನಾನು ಜೋಕ್ ಮಾಡ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಏನೋ ಅದೇ ಮಗು ಆಗ್ಲಿ, ಆಮೇಲೆ ನೋಡಿ ಒಂದೇ ಕೆಲಸ, ಕ್ರಿಕೆಟ್ ಹಾಕೋದು ಡ್ಯಾನ್ಸ್ ಮಾಡೋದು, ಕ್ರಿಕೆಟ್ ಹಾಕೋದು ಡ್ಯಾನ್ಸ್ ಮಾಡೋದು. ಕರೆಕ್ಟ್ ಅಲ್ವಾ? ಆದ್ರೆ ಗೆಲ್ಬೇಕಷ್ಟೇ. ನಾನು ನಿಮ್ ಜೊತೆ ಇದ್ರೆ ಗೆಲ್ತೀರಲ್ವಾ? ಆಫ್ ಕೋರ್ಸ್. ಗೌತಮ್ ಅವರೇ, ಗಂಡನ ಜೊತೆ ಡಾನ್ಸ್ ಮಾಡೋ ಚಾನ್ಸು ಯಾರಿಗುಂಟು ಯಾರಿಗಿಲ್ಲ. ಅದು ಅಲ್ಲದೆ ಹೆಂಡತಿ ಜೊತೆ ಡಾನ್ಸ್ ಮಾಡ್ತೀನಿ ಅಂತ ಹೇಳೋ ಗಂಡ ಸಿಗೋದೇ ರೇರು. ಕರೆಕ್ಟ್. ಬಟ್ ಈಗ ಏನ್ ಮಾಡ್ತೀರಾ ನೀವು? ಇಂಡಿಯಾ ಕಪ್ ಗೆತ್ತು, ನೀವು ಡಾನ್ಸ್ ಮಾಡಿ ಖುಷಿ ವ್ಯಕ್ತಪಡಿಸಕ್ ಆಗಲ್ಲ, ಏನ್ ಮಾಡ್ತೀರಾ? ಪಾರ್ಟಿ ಬೇಡ, ಪಟಾಕಿ ಇದೆಯಲ್ಲ, ಪಟಾಕಿ ಹೊಡಿತೀನಿ. ಪಟಾಕಿ ಹೊಡಿತೀನಿ, ನೀವು ಬರಬೇಡಿ, ನೀವು ಇಲ್ಲೇ ರೆಸ್ಟ್ ತಗೊಳ್ಳಿ. ಪಟಾಕಿ ಇದ್ರೆ ಆಗಲ್ಲ. ಅಟ್ಲೀಸ್ಟ್ ಪಟಾಕಿ ಹೊಡೆದು ನನ್ನ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡ್ತೀನಿ. ಹೊಡಿ ಸೇ. ಎಸ್, ಗುಡ್. ಎಸ್ ಎಸ್.